ಈಗಾಗಲೇ ನಾವು 7ನೇ ವರ್ಷದ ಹಿಂದೂ ಮಹಾಗಣಪತಿ ಧ್ವಜಸ್ತಂಭ ಪೂಜಾ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿದ್ದೀವಿ. ಅದೇ ರೀತಿ ಈ ಸರಿ ಕಾಶಿ ವಿಶ್ವನಾಥ ಕಾರಿಡಾರ್ ಮಾಡಬೇಕು ಅಂತ ನಾವು ಉದ್ದೇಶ ಹೊಂದಿದ್ದೀವಿ. ಕಳೆದ ಬಾರಿ ಕೇದಾರ್ನಾಥ್ ಮಹಾಮಂಟಪ ನಿರ್ಮಾಣ ಮಾಡಿದ್ವಿ. ಈ ಬಾರಿ ಕಾಶಿ ವಿಶ್ವನಾಥ ಮಹಾಮಂಟಪ ನಿರ್ಮಾಣ ಮಾಡಬೇಕಂತಿದ್ದೀವಿ. ದಾವಣಗೆರೆ ಜಿಲ್ಲೆಯಲ್ಲಿ 18 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದ್ದೀವಿ. ಎಲ್ಲರೂ ಕಾಶಿ ವಿಶ್ವನಾಥ ಆಗಲಿ ಕೇದಾರ್ನಾಥ್ ದರ್ಶನ ಮಾಡಲಿಕ್ಕೆ ಆಗಲ್ಲ. ಉತ್ತರ ಭಾರತ ದೇವಸ್ಥಾನಗಳನ್ನು ನಾವು ದಾವಣಗೆರೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಜನರಿಗೆ ಒಂದು ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಹೊಂದಿದ್ದೀವಿ. ಕಳೆದ ಬಾರಿ ಕೇದಾರ್ನಾಥ್, ಸರಿ ಕಾಶಿ ವಿಶ್ವನಾಥ 12 ಜ್ಯೋತಿರ್ಲಿಂಗಗಳಿದಾವೆ. 12 ಜ್ಯೋತಿರ್ಲಿಂಗಗಳನ್ನು ನಾವಿಲ್ಲಿ ದಾವಣಗೆರೆಯಲ್ಲಿ ಜನರಿಗೆ ತೋರಿಸ್ಬೇಕನ್ನೋ ಒಂದು ಉದ್ದೇಶ ಹೊಂದಿದ್ದೀವಿ. ಅದೇ ರೀತಿ ಈ ಬಾರಿ ಕಾಶಿ ವಿಶ್ವನಾಥ ಟೆಂಪಲ್ ನಿರ್ಮಾಣ ಮಾಡ್ಲಿಕ್ಕೆ ನಾವು ಜನ ವೇಟ್ ಮಾಡ್ತಿದ್ದಾರೆ. ಹುಡುಗರೆಲ್ಲ ಡಿಜೆ ಎಷ್ಟು ಬರ್ಬೋದು ಈ ಸತಿ? ಗಣಪತಿ ಪ್ರತಿಷ್ಠಾಪನೆ ಆಗಬೇಕು, ಗಣಪತಿ ವಿಸರ್ಜನೆ ಡೇಟ್ ನಿಗದಿ ಆಗೋ ತನಕ ನಾವು ಯಾವುದನ್ನೇ ಡಿಜೆದಾಗಲಿ ಮೆರವಣಿಗೆದಾಗಲಿ ಯಾವುದನ್ನು ನಾವು ಅದನ್ನ ತೀರ್ಮಾನ ಮಾಡಲ್ಲ. ಗಣಪತಿ ಕುಂತ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಸರಿ ಕಾಶಿ ವಿಶ್ವನಾಥ ಟೆಂಪಲ್ 100 ಅಡಿ 200 ಅಡಿ ಉದ್ದ ಪೆಂಡಲ್ ಇರೋದ್ರಿಂದ ನಮಗೆ ಹೈಸ್ಕೂಲ್ ಮೈದಾನ, KSRTC ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ನಮಗೆ ಮೈದಾನ ಆಗೋದ್ರಿಂದ ಈ ಸರಿ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲ್ಲ. ದೊಡ್ಡ ಪ್ರಮಾಣದ ಪೆಂಡಲ್ ಇದೆ. ಅಮ್ಯೂಸ್ಮೆಂಟ್ ಇರುತ್ತೆ. ಬರ್ತಕ್ಕಂಥವರಿಗೆ ಪಾರ್ಕಿಂಗ್ ವ್ಯವಸ್ಥೆಗೆ ನಮಗೆ ಇಲ್ಲಿ ಜಾಗ ಸಾಲಲ್ಲ. ಹಾಗಾಗಿ ಬಸ್ ಸ್ಟ್ಯಾಂಡ್ ಏನಾದ್ರು ಶಿಫ್ಟ್